ವೀಕ್ಷಕರೇ, ಮನುಷ್ಯ ಎಷ್ಟೇ ಬೆಳೆದರೂ, ವಿಜ್ಞಾನ ಎಷ್ಟೇ ಮುಂದುವರಿದರೂ ಕೆಲವು ಅದೃಶ್ಯ ಶಕ್ತಿಗಳ ಮುಂದೆ ನಾವು ತಲೆಬಾಗಲೇಬೇಕು. ಅಂತಹ ಶಕ್ತಿಗಳಲ್ಲಿ ದೈವಿಕ ನಾಗಕುಲವೂ ಒಂದು. ದೋಷಗಳಲ್ಲೇ ಅತ್ಯಂತ ಕೆಟ್ಟ ದೋಷ ಅಂದರೆ ಅದು ನಾಗದೋಷ ಅಂತೀವಿ. ಒಮ್ಮೆ ನಾಗನ ಅವಕೃಪೆಗೆ ಬಿದ್ದರೆ ಬದುಕು ಬರಡಾಗಿ ಹೋಗುತ್ತೆ. ಸಿನಿಮಾ ಮಂದಿಯಿಂದ ಹಿಡಿದು ಸ್ಟಾರ್ ಕ್ರಿಕೆಟರ್ಗಳವರೆಗೂ ನಾಗನನ್ನು ಆರಾಧಿಸೋದು ಇದೇ ಕಾರಣಕ್ಕೆ. ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ನಟಿ ಐಶ್ವರ್ಯ ರೈ ಸೇರಿದಂತೆ ಅದೆಷ್ಟೋ ಮಂದಿ ನಾಗಕ್ಷೇತ್ರಗಳಿಗೆ ಅಲೆದಿದ್ದಾರೆ. ಯಾಕಂದರೆ ಒಮ್ಮೆ ನಾಗದೋಷ ಅಂಟಿದ್ರೆ ಜೀವನ ನಿಂತ ನೀರಾಗಿ ಹೋಗುತ್ತೆ. ಹಣಕಾಸು ನಿಲ್ಲೋದಿಲ್ಲ, ಸಂತಾನ ಭಾಗ್ಯ ಸಿಗೋದಿಲ್ಲ. ಆದರೆ ನಾವೆಲ್ಲ ಮಾಡುವ ದೊಡ್ಡ ತಪ್ಪು ಅಂದರೆ ನಾಗದೋಷ ಅಂದಾಕ್ಷಣ ಅದು ಯಾವುದೋ ಹಾವಿನ ಶಾಪ ಅಂದುಕೊಳ್ಳೋದು. ಆದರೆ ವಾಸ್ತವವೇ ಬೇರೆ. ಈ ದೋಷದ ಆಳ ತಿಳಿಯಬೇಕಾದರೆ ನಾವು ನಾಗ ಮತ್ತು ಸರ್ಪಗಳ ನಡುವಿನ ಆ ನಿಗೂಢ ವ್ಯತ್ಯಾಸವನ್ನು ಮೊದಲು ತಿಳಿಯಬೇಕು. ಬಹುತೇಕರು ಸರ್ಪ ಹಾಗೂ ನಾಗ ಎರಡನ್ನೂ ಒಂದೇ ಅಂತ ತಿಳಿದಿದ್ದಾರೆ. ಆದರೆ ಸರ್ಪವೇ ಬೇರೆ, ನಾಗವೇ ಬೇರೆ. ಸರ್ಪಗಳು ಕೇವಲ ಭೂಮಿಯ ಮೇಲಿರುವ ಸರೀಸೃಪಗಳು, ಆದರೆ ನಾಗಗಳು ಅರ್ಧ ಮನುಷ್ಯ ಹಾಗೂ ಅರ್ಧ ಹಾವಿನ ರೂಪವಿರುವ ದೈವಿಕ ಪ್ರಜಾತಿಗಳು. ಪುರಾಣಗಳು ಏನು ಹೇಳ್ತಾವೆ ಗೊತ್ತಾ? ನಮ್ಮ ಪೂರ್ವಜರಲ್ಲಿ ಯಾರಾದರೂ ಸಾತ್ವಿಕ ವ್ಯಕ್ತಿ ಮರಣ ಹೊಂದಿದಾಗ ಅವರಿಗೆ ಸರಿಯಾದ ಪಿತೃ ಕಾರ್ಯಗಳು ನಡೆಯದಿದ್ದರೆ ಆ ಆತ್ಮವು ತನ್ನ ವಂಶಕ್ಕೆ ಒಳಿತು ಮಾಡಲು ನಾಗಯೋನಿಯಲ್ಲಿ ಜನ್ಮ ತಾಳುತ್ತೆ. ಇವು ಸಾಮಾನ್ಯ ಸರ್ಪಗಳಲ್ಲ, ಇವು ನಮ್ಮ ರಕ್ತ ಸಂಬಂಧಿ ದೈವಗಳು. ಇವುಗಳಿಗೆ ನಾವು ನೀಡುವ ಆಹಾರವು ಸಾತ್ವಿಕವಾಗಿರಬೇಕು. ಇಂತಹ ಪವಿತ್ರ ನಾಗಕುಲದ ದೇವತೆಗಳನ್ನೇ ನಾವು ಅಲಕ್ಷ್ಯ ಮಾಡಿದಾಗ ಅಥವಾ ಅಪಚಾರವೆಸಗಿದಾಗ ಅದು ನಾಗದೋಷವಾಗಿ ನಮ್ಮನ್ನು ಕಾಡುತ್ತೆ. ಹಾಗಾದರೆ ಈ ದೋಷದಿಂದ ಮುಕ್ತಿ ಸಿಗೋದು ಹೇಗೆ? ನಮ್ಮ ಪುರಾಣಗಳು ಈ ದೋಷದ ತೀವ್ರತೆಯನ್ನು ತಗ್ಗಿಸೋದಕ್ಕೆ 5 ದೈವಿಕ ನಾಗಗಳ ಮೊರೆ ಹೋಗೋದಕ್ಕೆ ಸೂಚಿಸಿರೋದು ಯಾಕೆ? ಆ 5 ದೇವತೆಗಳು ಯಾರು ಮತ್ತು ಅವು ನಮ್ಮ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತವೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಈ ದೋಷ ಮುಕ್ತಿಯ ಹಾದಿಯಲ್ಲಿ ನಾವು ಮೊದಲು ಸ್ಮರಿಸಬೇಕಾದದ್ದು ನಾಗಕುಲದ ಅಧಿಪತಿ ಅನಂತಶೇಷನನ್ನ. ಹೆಸರೇ ಸೂಚಿಸುವಂತೆ ಇವನು ಕಾಲಾತೀತ, ಪ್ರಳಯದ ನಂತರವೂ ಉಳಿಯುವವನು. ವಿಷ್ಣುದೇವನು ಈತನ ಮೇಲೆ ಮಲಗಿ ಗ್ರಹಗಳನ್ನು ನಿಯಂತ್ರಿಸ್ತಾ ಇರ್ತಾನೆ. ಅಂದರೆ ನಿಮ್ಮ ಜೀವನದ ಕಾಲ ಅಥವಾ ಸಮಯ ವ್ಯತಿರಿಕ್ತವಾಗಿದ್ದರೆ ನೀವು ಮೊದಲು ಶರಣಾಗಬೇಕಾದದ್ದು ಈ ಆದಿಶೇಷನಿಗೆ. ಇವನ ಆರಾಧನೆ ನಿಮ್ಮ ಜೀವನಕ್ಕೆ ಹೊಸ ಸ್ಥಿರತೆಯನ್ನು ನೀಡುತ್ತೆ. ಇನ್ನು ದೋಷದ ಪ್ರಭಾವ ನಿಮ್ಮ ವಂಶವಾಹಿನಿಯಲ್ಲಿ ಸಾಗುತ್ತಾ ಇದ್ದರೆ ನಮಗೆ ನೆನಪಾಗುವುದು ತಕ್ಷಕ. ಮಹಾಭಾರತದ ಪರೀಕ್ಷಿತನ ಮರಣಕ್ಕೆ ಕಾರಣನಾದವನು ಇವನೇ. ತನ್ನ ಇಡೀ ಕುಲವೇ ಸರ್ಪಯಾಗದಲ್ಲಿ ನಾಶವಾಗ್ತಾ ಇದ್ರೂ ಬದುಕುಳಿದ ಶಕ್ತಿವಂತ ಇವನು. ಹೀಗಾಗಿ ವಂಶದ ದೋಷಗಳು ಅಥವಾ ಕುಟುಂಬದ ಅಡ್ಡಿಗಳನ್ನು ನಿವಾರಿಸುವುದಕ್ಕೆ ತಕ್ಷಕನ ಸ್ಮರಣೆ ಅನಿವಾರ್ಯ. ನಮ್ಮ ಜೀವನದ ದೋಷವು ಶತ್ರುಬಾಧೆ ಅಥವಾ ನಕಾರಾತ್ಮಕ ಶಕ್ತಿಯ ರೂಪದಲ್ಲಿದ್ದರೆ ನಮಗೆ ಕಾಳಿಯ ನಾಗನ ಕಥೆ ನೆನಪಾಗಬೇಕು. ಯಮುನಾ ನದಿಯನ್ನೇ ವಿಷಪೂರಿತವಾಗಿಸಿದ್ದ ಕಾಳಿಯನನ್ನು ಕೃಷ್ಣ ಸಂಹರಿಸಲಿಲ್ಲ, ಬದಲಾಗಿ ಪವಿತ್ರಗೊಳಿಸಿದ. ಅಂದರೆ ನಿಮ್ಮ ಬದುಕಿನಲ್ಲಿ ಆವರಿಸಿರುವ ವಿಷದಂತಹ ಸಮಸ್ಯೆಗಳನ್ನು ಹೊರಹಾಕೋದಕ್ಕೆ ಕಾಳಿಯ ನಾಗನ ಮೇಲೆ ನರ್ತಿಸುವ ಕೃಷ್ಣನ ಸ್ಮರಣೆ ದೋಷ ಮುಕ್ತಿಗೆ ದಾರಿಯಾಗುತ್ತೆ. ಒಂದು ವೇಳೆ ದೋಷದ ಪರಿಣಾಮ ಸಂತಾನ ಭಾಗ್ಯದ ಮೇಲೆ ಉಂಟಾಗಿದ್ದರೆ ನಾವು ಶರಣಾಗಬೇಕಾದದ್ದು ನಾಗಗಳ ತಾಯಿ ಮಾನಸ ದೇವಿಗೆ. ಶಿವನ ಮಾನಸ ಪುತ್ರಿಯಾದ ಈಕೆಯನ್ನು ಪೂಜಿಸೋದ್ರಿಂದ ಸರ್ಪದೋಷ ನಿವಾರಣೆಯಾಗಿ ಕುಲವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ನಾಗಪಂಚಮಿಯ ಮೂಲ ಶಕ್ತಿಯೇ ಈ ಮಾನಸ ದೇವಿ. ಕೊನೆಯದಾಗಿ ಬದುಕಿನ ಸಂಕಷ್ಟಗಳ ಮಂಥನದಲ್ಲಿ ಸಿಲುಕಿರುವವರಿಗೆ ವಾಸುಕಿಯೇ ದಾರಿ. ಸಮುದ್ರ ಮಂಥನಕ್ಕೆ ಹಗ್ಗವಾಗಿ ತನ್ನನ್ನೇ ಅರ್ಪಿಸಿಕೊಂಡ ಪವಿತ್ರ ಸರ್ಪವಿದು. ಈತನ ಭಕ್ತಿಗೆ ಮೆಚ್ಚಿ ಶಿವನು ತನ್ನ ಕೊರಳಲ್ಲೇ ಸ್ಥಾನ ನೀಡಿದ್ದಾನೆ. ಎಂತಹದ್ದೇ ದೋಷವಿದ್ದರೂ ವಾಸುಕಿಯ ಕೃಪೆ ಇದ್ದರೆ ಅದು ಶಿವನ ಪಾದದಡಿಯಲ್ಲಿ ಭಸ್ಮವಾಗಿ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾಗದೋಷ ಅಂದರೆ ಕೇವಲ ಭಯವಲ್ಲ, ಅದು ನಮ್ಮ ಪೂರ್ವಜರ ಆತ್ಮಗಳು ನಮ್ಮಿಂದ ನಿರೀಕ್ಷೆ ಮಾಡುವ ಒಂದು ಗೌರವ. ಸರ್ಪದೋಷ ಮತ್ತು ನಾಗದೋಷಗಳ ವ್ಯತ್ಯಾಸವನ್ನು ಅರಿತು ಈ 5 ದೈವಿಕ ನಾಗಗಳನ್ನು ಭಕ್ತಿಯಿಂದ ಸ್ಮರಿಸಿದರೆ ಅದೆಂತಹದ್ದೇ ಅನಿಷ್ಟಗಳಿದ್ರೂ ಕೂಡ ಅವು ನಿಮ್ಮ ಹೆಗಲಿಂದ ಕೆಳಗಿಳಿತಾವೆ.
ನಿಮ್ಮ ಬದುಕಿನಲ್ಲಿ ಸಕಲ ದೋಷಗಳು ನಿವಾರಣೆಯಾಗಲಿ ಎಂಬ ಆಶಯದೊಂದಿಗೆ ಈ ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.